ಸೊ ಆತ್ಮಜ್ಞಾನದಲ್ಲಿ ದೇಹಾಭಿಮಾನ ಹೋಗೋದಂದ್ರೆ ಅರ್ಥ ಏನು ಅಂತ ಪ್ರಶ್ನೆ. ದೇಹಾಭಿಮಾನ ಹೋದ್ಕೊಳ್ಳೆ ಓಹೋಹೋ ಅವನಿಗೇನಾದ್ರು ತಾಗಿದ ನೋವಾಗಲ್ವೋ, ಅವನಿಗೆ ಗಾಯ ಆದರೆ ನೋವಾಗೋದಿಲ್ವೋ? ದೇಹಾಭಿಮಾನದಲ್ಲಿ ಎರಡು, ಒಂದು ಭೌತಿಕ ದೇಹ, ಇನ್ನೊಂದು ಮಾನಸಿಕ ಅಭಿಮಾನ. ಅದಕ್ಕೆ ಭಾವುಕತೆ ಅಂತ ಹೇಳ್ತಾರೆ, ಎಮೋಷನಲ್ ಅಟ್ಯಾಚ್ಮೆಂಟ್. ದೈಹಿಕತೆ ಮತ್ತು ಭಾವುಕತೆ. ದೈಹಿಕತೆ ಅಂದರೆ ಫಿಸಿಕಲ್, ಭಾವುಕತೆ ಅಂದರೆ ಎಮೋಷನಲ್. ಆಯಿತಾ? ಸೊ ದೈಹಿಕ ತೊಂದರೆ ಜ್ಞಾನಿಗೂ ಒಂದೇ, ಅಜ್ಞಾನಿಗೂ ಒಂದೇ, ವ್ಯತ್ಯಾಸ ಇಲ್ಲ. ಸೊ ಅಜ್ಞಾನಿಗೆ ಕಾಲಿಗೆ ಏಟು ಬಿದ್ದರೆ ನೋವಾಗುತ್ತೆ, ಜ್ಞಾನಿಗೂ ಕಾಲಿಗೆ ಏಟು ಬಿದ್ದರೆ ನೋವಾಗುತ್ತೆ. ಆಯಿತಾ? ಜ್ಞಾನಿಯ ಕಣ್ಣಲ್ಲೂ ಕಣ್ಣೀರು ಬರ್ಬೋದು, ಜ್ಞಾನಿಗೆ ಹಲ್ಲು ನೋವಾದರೆ ಅವನ ಕಣ್ಣಲ್ಲೂ ಕಣ್ಣಿರ್ಬೋದು. ಅದು ದೇಹಕ್ಕೆ ಸಂಬಂಧಪಟ್ಟದ್ದು. ಆದರೆ ಅಜ್ಞಾನಿಗೂ ಜ್ಞಾನಿಗೂ ಭಾವುಕತೆಯಲ್ಲಿ ಅಥವಾ ಎಮೋಷನ್ ಕಂಡೀಷನ್ ವ್ಯತ್ಯಾಸ ಇದೆ. ಸೊ ಅಜ್ಞಾನಿ ನಾನು ದುಃಖ ಪಡ್ತಾ ಇದ್ದೇನೆ, ನನಗೆ ನಾನು ನೋವು ಅನುಭವಿಸ್ತೇನೆ ಅನಿಸ್ತದೆ, ನಾನು ಕಷ್ಟದಲ್ಲಿದ್ದೇನೆ ಅನಿಸ್ತದೆ. ನಾನು ಮೇಲೆ ಅದು ಆರೋಪ ಆಗ್ತದೆ, ಯಾವುದು? ದೇಹ ಅಂತ. ಜ್ಞಾನಿಯ ದೃಷ್ಟಿಯಲ್ಲಿ ನೋವು ಇದೆ, ನಾನು ಕಷ್ಟದಲ್ಲಿದ್ದೇನೆ ಅನ್ನೋ ಅನುಭವ ಇಲ್ಲ, ಭಾವುಕತೆ ಇಲ್ಲ. ಫಿಸಿಕಲ್ ಪೇನ್ ಇದೆ ಬಟ್ ನೋ ಎಮೋಷನಲ್ ಪೇನ್. ದೈಹಿಕ ನೋವು ಇದೆ ಆದರೆ ಮಾನಸಿಕ ನೋವು ಇಲ್ಲ. ಅರ್ಥ ಆಗಿದೆ? ಸೊ ದೈಹಿಕ ನೋವಿಗೂ ಮಾನಸಿಕ ನೋವು ವ್ಯತ್ಯಾಸ ಏನು? ನಿಮಗೆ ಯಾರೋ ಹೊಡೆದ್ರು, ಹೊಡೆದ್ಕೊಳ್ಳೋದು ನೋವಾಯಿತು, ದೈಹಿಕ ನೋವಾಯಿತು. ಅದು ಒಂದು ಕ್ಷಣ, ಸ್ವಲ್ಪ ಹೊತ್ತು, ಅರ್ಧ ಗಂಟೆ, 1 ಗಂಟೆ, 1 ದಿವಸ ಆಯಿತು. ಆದರೆ ಮುದುಕ ಆಗಿ ಸಾಯುವವರೆಗೂ ನನಗೆ ಆ ದಿವಸ ಹೊಡೆದ್ನಲ್ಲ ಅಂತ ದುಃಖ ಅನಿಸೋದು ಮಾನಸಿಕ ನೋವು, ಎಮೋಷನಲ್ ಪೇನ್. ನನಗೆ ಹೊಡೆದ್ಬಿಟ್ನಲ್ಲ ನನ್ನ ಸ್ನೇಹಿತ, ಅದು ಮಾನಸಿಕ. ಅರ್ಥ ಆಯ್ತಾ? ದೈಹಿಕ ನೋವು ಕ್ಷಣಿಕ, ಮಾನಸಿಕ ನೋವು ದೀರ್ಘಕಾಲ ಉಳ್ಕೊಂಡ್ಬಿಡ್ತದೆ. ಆತ್ಮಜ್ಞಾನದಲ್ಲಿ ಮಾನಸಿಕ ನೋವು ಹೋಗುತ್ತದೆ ವಿನ ದೈಹಿಕ ನೋವು ಹೋಗುವುದಿಲ್ಲ. ದೈಹಿಕ ನೋವು ಅನುಭವ ಆತ್ಮಜ್ಞಾನಿಗೂ ಆತ್ಮಜ್ಞಾನ ಇಲ್ಲಿನೂ ಎರಡು ಒಂದೇ. ದೈಹಿಕ ನೋವಿನ ಇಂಟೆನ್ಸಿಟಿ ಕಡಿಮೆ ಇರ್ತದೆ. ಇಲ್ಲ ಸೇಮ್ ಕಡಿಮೆ ಇಲ್ಲ. ದೈಹಿಕ ನೋವಲ್ಲಿ ಫಿಸಿಕ್ ಇಂಟೆನ್ಸಿಟಿ ಕಡಿಮೆ ಆಗಲ್ಲ, ಏನೂ ಕಡಿಮೆ ಆಗಲ್ಲ. ಆದರೆ ಸಹಿಸುವ ಶಕ್ತಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮಾನಸಿಕ ನೋವಲ್ಲಿ ಏನು ಮಾಡ್ತಾರೆ, ದೈಹಿಕ ನೋವನ್ನು ಮ್ಯಾಗ್ನಿಫೈ ಮಾಡ್ತಾರೆ. ಈಗ ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಯಿತು. ಕ್ಯಾನ್ಸರ್ ಆದಾಗ ಡಾಕ್ಟ್ರು ಸರ್ಜರಿ ಮಾಡಿದರು. ಸರ್ಜರಿ ಮಾಡಿದರೆ ನೋವಾಗ್ತಾ, ಅದು ಸರ್ಜರಿ ಅನೆಸ್ಥಿಯಲ್ಲಿ ಮಾಡಿದರು. ನೋವಾಗ್ತಾ ಇದೆಯಾ? ಆಗ್ತಾ ಇದೆ. ನೋವಿದೆಯಾ? ಇದೆ. ನನಗೆ ನೋವಿದೆ ಅಂತ ಹೇಳಿದವರು. ದೇಹಕ್ಕೆ ನೋವಿದೆ, ನಾನು ದೇಹ ಅಲ್ಲ. ಆಯಿತಾ? ಆದರೆ ನಮಗೇನಾದ್ರು ನೋವಾಗ್ಬಿಟ್ರೆ ನನಗೆ ನೋವಾಗ್ತಾ ಇದ್ದ ಭಾವನೆ ಬಂದ್ಬಿಡ್ತದೆ. ನನಗೆ ನೋವು ಅಂತಂದಾಗ ನಾನು ಅದಕ್ಕೆ ಆ ನೋವಿಗೆ ಇನ್ವಾಲ್ವ್ ಆಗ್ತೇನೆ. ಸೊ ಜ್ಞಾನಿಗೆ ಬಯಾಲಜಿಕಲ್ ಅಥವಾ ದೈಹಿಕ ಕಂಡೀಷನು, ನಿಮಗೂ ದೈಹಿಕ ಕಂಡೀಷನು ಅದಕ್ಕೆ ವ್ಯತ್ಯಾಸನೇ ಇಲ್ಲ. ಯಾಕಂದರೆ ಅವರಿಗೂ ಮಣ್ಣಿಂದಾದ ದೇಹ, ನಿಮಗೂ ಮಣ್ಣಿಂದಾದ ದೇಹ. ಅವರಿಗೂ ನರ್ವಸ್ ಸಿಸ್ಟಮ್ ಮಣ್ಣಿಂದಾಗಿದೆ, ನಿಮಗೂ ನರ್ವಸ್ ಸಿಸ್ಟಮ್ ಮಣ್ಣಿಂದಾಗಿದೆ. ವ್ಯತ್ಯಾಸ ಏನಂದರೆ ಸೈಕಾಲಜಿಕಲ್ ಎಬಿಲಿಟಿ, ಅಂದರೆ ಮಾನಸಿಕ ಭಾವುಕತೆ. ಸೊ ನಮಗೇನಾಗುತ್ತೆ, ಅದು ಏನಾದರೂ ಅದು ನೋವಾಗ್ಬಿಟ್ರೆ ನನಗೆ ಆಯಿತು ಅಂತ ಅದು ನೋವು ಜಾಸ್ತಿ ಆಗುತ್ತೆ ನನಗೆ ಅಂತ. ಇಲ್ಲಿ ನೋವು ಆಗ್ತಾ ಇದೆ ಅಷ್ಟೇ. ಓಕೆ, ಹಾಗಾಗ್ಬಿಟ್ಟು ಅದಕ್ಕೆ ಸ್ವಲ್ಪ ಸಹಿಸುವ ಶಕ್ತಿ ಜಾಸ್ತಿ ಇರ್ತದೆ. ಅದನ್ನು ಬಿಟ್ಟರೆ ನೋವಿನ ವಿಷಯದಲ್ಲಿ ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸ ಇಲ್ಲ. ಮಾನಸಿಕ ನೋವಿನಲ್ಲಿ ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸ ಇದೆ. ಜ್ಞಾನಿಗೆ ಮಾನಸಿಕ ನೋವಿಲ್ಲ,
ಅಜ್ಞಾನಿಗೆ ಒಂದು ಕ್ಷಣ ಆದ ನೋವನ್ನು ಜೀವನ ಪರ್ಯಂತ ಮಾಡ್ಕೊಂಡು ಓಡಾಡ್ತಾರೆ. ಸೊ ಆತ್ಮಜ್ಞಾನ ಅಂದರೆ ದೇಹಾಭಿಮಾನ ಹೋಯ್ತು ಅಂದರೆ ದೇಹ ಬಿದ್ದು ಹೋಗೋದಲ್ಲ. ಆಯಿತಾ? ದೇಹಾಭಿಮಾನ ದೇಹ ಬಿದ್ದು ಹೋಗೋದಲ್ಲ, ದೇಹ ನಾನು ಅನ್ನೋದು ಭಾವನೆ ಹೋಗುತ್ತದೆ. ಹಾಗೆ ದೇಹಕ್ಕೆ ನೋವಾದರೆ ದೇಹಕ್ಕೆ ನೋವಾಯಿತು ಅಂತ ಗೊತ್ತಿದೆ, ದೇಹಕ್ಕೆ ನೋವಾಗಿಲ್ಲ ಅಂತ ಗೊತ್ತಾಗುತ್ತೆ. ಕಾಫಿ ಕುಡಿದ್ರೆ ಕಾಫಿ ಚೆನ್ನಾಗಿ ಆಯಿತು ದೇಹಕ್ಕೆ ಅಂತ ಗೊತ್ತಾಗುತ್ತೆ. ವಿಷ ಕುಡಿದ್ರೆ ಕಹಿ ಆಗಿದೆ ಅಂತ ಗೊತ್ತಾಗ್ತದೆ. ಸೊ ಹಾಗಾಗ್ಬಿಟ್ಟು ದೇಹದ ಅನುಭವದಲ್ಲಿ ವ್ಯತ್ಯಾಸ ಇಲ್ಲ. ಆ ದೇಹದ ಅನುಭವನ ತೆಗೆದುಕೊಳ್ಳೋದ್ರಲ್ಲಿ, ಮಾನಸಿಕವಾಗಿ ತೆಗೆದುಕೊಳ್ಳೋದ್ರಲ್ಲಿ ವ್ಯತ್ಯಾಸ ಇದೆ. ಅರ್ಥ ಆಗಿದೆಯಾ? ಅರ್ಥ ಆಯ್ತಾ? ಸೊ ನಾವು ಆತ್ಮಜ್ಞಾನ ದೇಹಾಭಿಮಾನ ಬಿಟ್ಟವ್ರಿಗೆ ಕೈ ಕಾಲು ಕತ್ತರಿಸಿ ಹಾಕಿದ್ರೆ ಏನೋ ಆಗೋದಿಲ್ವೋ? ಹಾಗೇನೋ ಆಗೋದಿಲ್ಲ. ಆದರೆ ಅವ್ರಿಗೆ ಏನಾಗುತ್ತೆ, ಸಹನಾಶಕ್ತಿ ಜಾಸ್ತಿ ಇರ್ತದೆ. ಸಹನಶಕ್ತಿ ಯಾಕೆ ಜಾಸ್ತಿ ಇರುತ್ತಂದರೆ, ನಾನು ನನ್ನದು ಅಂತ ಹೇಳಿದಾಗ ದುಃಖ ಜಾಸ್ತಿ ಆಗಿಬಿಡ್ತದೆ. ಅದು ನಮ್ಗೆ ಆ ಸಹನಶಕ್ತಿ ಕಡಿಮೆ ಮಾಡಿಬಿಡ್ತದೆ. ಇದು ದೇಹ ನೋವಾಗ್ತಾ ಇದ್ದದ್ದು ಗಮನಿಸ್ತಾ ಇದ್ದರೆ ಅದು ದುಃಖಕ್ಕೆ ಕಾರಣ ಆಗೋದಿಲ್ಲ. ಜ್ಞಾನಿಗೂ ಒಂದು ಮಗುವಿಗೂ ವ್ಯತ್ಯಾಸ ಇಲ್ಲ. ಸೊ ಮಗುವಿಗೆ ಒಂದು ಬಿದ್ದರೆ ನೋವಾಗುತ್ತೆ, ಗೊಳೋ ಅಂತ ಅಳ್ತದೆ, ನೋವಾಯಿತು, ಆಮೇಲೆ ಹೇಳ್ತು ಹೋಯ್ತು. ನಿಮ್ಮ ಜೀವನದಲ್ಲಿ ಒಂದ್ಸಲ ಬಿದ್ದ್ರಿ, ವ್ಯಾಪಾರದಲ್ಲಿ ಲಾಸ್ ಆಗಿಬಿಡ್ತು, ಆಮೇಲೆ ಎಷ್ಟು ಪ್ರಾಫಿಟ್ ಬಂದು ನೀವು ಲಾಸ್ ಆಯಿತು ದುಃಖವಿಲ್ಲ, ಪ್ರಾಫಿಟ್ ಬಗ್ಗೆ ಯೋಚನೆ ಇಲ್ಲ. 10 ರೂಪಾಯಿ ಕಳ್ಕೊಂಡ್ರಿ, ಬಟ್ ನಿಮಗೆ ನೆಕ್ಸ್ಟ್ ವ್ಯಾಪಾರದಲ್ಲಿ 100 ರೂಪಾಯಿ ಬಂತು. ಆ 100 ರೂಪಾಯಿ ಬಂದ ಬಗ್ಗೆ ಯೋಚನೆ ಇಲ್ಲ, 10 ರೂಪಾಯಿ ಕಳ್ಕೊಂಡ್ರ ಬಗ್ಗೆ ಜೀವನ ಬರ್ತಿದ್ದು ದುಃಖ. ಹೌದಾ? ಮಗು ಪಾಪ ನೋವು ಬಿದ್ದು ನೋವಾಯ್ತು ಗೊಳೋ ಅಂತ ಹೇಳ್ತೀವಿ. ಹಾಗೆ ಜ್ಞಾನಿಗೆ ನೋವಾದರೆ ಗೊಳೋ ಅಂತ ಅಳ್ಬೋದು, ಆಯಿತಾ? ಬಟ್ ಮಾನಸಿಕ ನೋವಿಲ್ಲ ಅಷ್ಟೇ. ಇದೇ ದೇಹಾಭಿಮಾನ ಹೋಗೋದಂದರೆ. ಇನ್ನೇನೋ ಕಲ್ಪನೆ ಮಾಡ್ಬೋದು, ದೇಹಾಭಿಮಾನ ಹೋದ್ರೆ ಜ್ಞಾನಿ ಏನೇನೋ ಆಗುತ್ತೆ, ಅವನೇನೋ ಆಗುತ್ತೆ ಅಂತ. ಇದೇನಾಗಿದೆ, ಸುಮಾರು ಅಜ್ಞಾನಿಗಳ ಪುಸ್ತಕ ಬರ್ತಾರೆ, ಆ ಪುಸ್ತಕದಲ್ಲಿ ಏನೋ ತಲೆಯಲ್ಲಿ ಬರ್ತಿರ್ತಾರೆ ನಿಮ್ಮದು, ಆಯಿತಾ? ಆ ಪುಸ್ತಕ ಓದಿದರೆ ಏನೋ ಜ್ಞಾನಿ ಅಂದರೆ ಏನೋ ಒಂದು ಸ್ಪೆಷಲ್ ಪರ್ಸನ್ ಅಂತ ಏನೂ ಆಗಿಲ್ಲ. ದೇಹ ನಾನು ಅನ್ನೋ ಅಭಿಮಾನ ಹೋದಾಗ ಮನಸ್ಸಿಗೆ ದುಃಖ ಆಗೋದಿಲ್ಲ ಅಷ್ಟೇ. ಅದಕ್ಕೆ ದೇಹಾಭಿಮಾನ ಹೋಗೋದು ಅಂತ. ಅರ್ಥ ಆಯ್ತಾ?